ಈಗ KCET ವಿದ್ಯಾರ್ಥಿಗಳು ನಿಮ್ಮ ಒಂದು ರಿಸಲ್ಟ್‌ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ? ಆದರೆ ನಿಮ್ಮ ಒಂದು ರಿಸಲ್ಟ್ ಇದೀಗ ಮುಂದೂಡಿಕೆಯಾಗಿದೆ. ಹೌದು, ರಿಸಲ್ಟ್‌ನ ಡೇಟಲ್ಲಿ ಇದೀಗ ಬದಲಾವಣೆ ಆಗಿದೆ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಮಹತ್ವದ ಮಾಹಿತಿ ಆದ್ರೆ ಬಂದಿರತಕ್ಕಂಥದ್ದು ರಿಸಲ್ಟ್ ಡೇಟ್ ಬದಲಾವಣೆಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಯಾವಾಗ ರಿಸಲ್ಟ್ ಅನೌನ್ಸ್ ಆಗುತ್ತೆ? ನಿಮ್ಮೆಲ್ಲರಿಗೂ ಸಹ ಗೊತ್ತಿರುತ್ತೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆದಮೇಲೆ KCET ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ. ಈಗಾಗಲೇ ಜಾಸ್ತಿನೇ ಲೇಟಾಗಿ ಹೋಗಿದೆ. ಈಗಾಗಲೇ ಯಾವಾಗಲೂ ಬರಬೇಕಾಗಿತ್ತು ರಿಸಲ್ಟು. ಆದರೆ ಇನ್ನೂ ಸಹ ನಮ್ಮ KA ಕಡೆಯಿಂದ ಬಂದಿಲ್ಲ. ಓಕೆನಾ. ಕಳೆದ ಅಪ್ಡೇಟ್ಸ್ಗಳಲ್ಲೆಲ್ಲ ಎಕ್ಸ್ಪೆಕ್ಟೆಡ್ 3ನೇ ತಾರೀಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಇದೀಗ ಬರ್ತಿರ್ತಕ್ಕಂಥದ್ದು 4, 5, 6 ಅಂತ ಹೇಳಿ. ಓಕೆನಾ. ನೆಕ್ಸ್ಟ್ ಮಂತ್ 4ನೇ ತಾರೀಕು, 5ನೇ ತಾರೀಕು ಮತ್ತು 6ನೇ ತಾರೀಕು ಈ 3 ದಿನದಲ್ಲಿ ವಿದ್ಯಾರ್ಥಿಗಳಿಗೆ KCET ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಅಂತ ಹೇಳಿ ಇದೀಗ ಒಂದು ಮಾಹಿತಿಗಳಾದರೆ ಬರ್ತಿದ್ದಾವೆ. ಓಕೆನಾ. ವಿದ್ಯಾರ್ಥಿಗಳು ಈ 3 ದಿನದಲ್ಲಿ ನೀವು ನಿಮ್ಮ ಒಂದು ರಿಸಲ್ಟನ್ನು ಚೆಕ್ ಮಾಡ್ಬೋದಾಗಿರುತ್ತೆ. ಈ ವಾರದಲ್ಲಿ ಯಾವುದೇ ರೀತಿ ಬರ್ತಕ್ಕಂಥ ಸಾಧ್ಯತೆ ಅಲ್ಲ. ಬರೋದೇ ಇಲ್ಲ ಅಂತ ಹೇಳಿ ಮಾಹಿತಿಗಳಾದರೆ ಇರ್ತಕ್ಕಂಥದ್ದು. ಓಕೆನಾ. ಯಾಕೆಂತಂದರೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಕೊಂಡೇ ರಿಸಲ್ಟನ್ನು ಅನೌನ್ಸ್ ಮಾಡಲಾಗುತ್ತೆ ಆ ಕಾರಣದಿಂದಾಗಿ. ಓಕೆನಾ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನೂ ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೇನೆ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.